ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಇಡೀ ದಿನ ಆಗೋದೆಲ್ಲ ಮೇಜರ್ ಡೆವಲಪ್ಮೆಂಟ್ಗೆ ಕಾಂಗ್ರೆಸ್ ಪಾಳೆಯ ಸಿದ್ಧ ಆಗ್ತಾ ಇದೆ. ಪದ ತ್ಯಾಗಕ್ಕೆ ಸಿಎಂ ಸಿದ್ದರಾಮಯ್ಯನವರು ರೆಡಿ ಆಗಿದ್ದಾರೆ. ಇವತ್ತು ಅಧಿಕೃತವಾಗಿ ಸಿಎಂ ಸ್ಥಾನದಿಂದ ನಿರ್ಗಮಿಸಲಿದ್ದಾರೆ. ಸಿದ್ದರಾಮಯ್ಯ ಜೊತೆ ಸುರ್ಜೇವಾಲಾ ಮಹತ್ವದ ಚರ್ಚೆ ಮಾಡಿದ್ದಾರಂತೆ. ರಾತ್ರಿ ನಡೆದಿದೆ ಸಿದ್ದರಾಮಯ್ಯನವರು ಮತ್ತು ಸುರ್ಜೇವಾಲಾ ಅವರ ಮಧ್ಯೆ 1-to-1 ಮೀಟಿಂಗ್. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಸಭೆಯಲ್ಲಿ ರಾಜೀನಾಮೆ ಬಗ್ಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರಂತೆ ಸಿದ್ದರಾಮಯ್ಯನವರು. ನಾನು ರಾಜೀನಾಮೆ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇನೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸುರ್ಜೇವಾಲಾ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮುಂದಾಗುವ ಪರಿಣಾಮಗಳನ್ನ ಎದುರಿಸೋದಕ್ಕೆ ನೀವು ಸಿದ್ಧರಾಗಿ ಅಂತ ಸುರ್ಜೇವಾಲಾ ಅವರಿಗೆ ಒಂದು ಸಂದೇಶ ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯನವರು. ಶಾಸಕರು ಸಚಿವರು ರಾಜೀನಾಮೆ ಕೊಡಬೇಡಿ ಅಂತ ಒತ್ತಡ ಹಾಕ್ತಿದ್ದಾರೆ, ತುಂಬಾ ಫೋರ್ಸ್ ಮಾಡ್ತಿದ್ದಾರೆ. ಆದ್ರೆ ಹೈಕಮಾಂಡ್ಗೆ ಮಾತು ಕೊಟ್ಟಂತೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ, ತೀರ್ಮಾನ ಮಾಡಿದ್ದೀನಿ ಅಂತ ಕೆಲ ಷರತ್ತುಗಳನ್ನ ರಾಹುಲ್ ಗಾಂಧಿ ಮುಂದೆ ಹೇಳಿ ಬಂದಿದ್ದೇನೆ ಅಂತ ಹೇಳ್ಕೊಂಡಿದ್ದಾರಂತೆ ಸಿದ್ದರಾಮಯ್ಯನವರು. ಇದೆಲ್ಲವೂ ಕೂಡ 1-to-1 ಮೀಟಿಂಗ್ ನಲ್ಲಿ ಚರ್ಚೆ ಆಗಿರುವಂತಹ ವಿಚಾರಗಳು. ಸರ್ಕಾರ ಮತ್ತು ಪಕ್ಷದಲ್ಲಿ ನಾನು ಹೇಳಿದಂತೆ ಕೆಲ ನಿರ್ಧಾರ ಆಗಬೇಕು, ಇಲ್ಲದಿದ್ರೆ ಪರಿಣಾಮ ಎದುರಿಸೋದಕ್ಕೆ ಸಿದ್ಧರಾಗಿ. ಈಗಿನ ನಿರ್ಧಾರದಿಂದ ಹಿರಿಯ ಶಾಸಕರು ಡಿಸ್ಟರ್ಬ್ ಆಗಬಾರ್ದು, ಹಾಗೆ ನೋಡ್ಕೊಳ್ಬೇಕು. ಎಲ್ಲವನ್ನ ಕೂಡ ನೋಡ್ಕೊಂಡು ಒಳ್ಳೆಯ ನಿರ್ಧಾರ ಮಾಡಿ ಅಂತ ಸುರ್ಜೇವಾಲಾ ಅವರ ಜೊತೆಗೆ ಸಿದ್ದರಾಮಯ್ಯನವರು 1-to-1 ಮೀಟಿಂಗ್ ನಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಒಂದ್ ಕಡೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಇದ್ರೆ. ಈಗ ಸಿದ್ದರಾಮಯ್ಯನವರು ಸುರ್ಜೇವಾಲಾ ಅವರ ಜೊತೆಗೆ 1-to-1 ಮೀಟಿಂಗ್ ಮಾಡಿದ್ದಾರೆ. ಮಾತುಕತೆ ಆಗಿರುವ ವಿಚಾರಗಳೇನು, ಆ ಆಯಾಮದಲ್ಲಿ ಮಾಹಿತಿ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, 1-to-1 ಮೀಟಿಂಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ, ಏನ್ ಚರ್ಚೆ ಆಗಿದೆ ಅಂತ? ಅದ್ರ ಜೊತೆಗೆ ನನಗೊಂದು ಕುತೂಹಲ, ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರು 1-to-1 ಮೀಟಿಂಗ್ ನಲ್ಲಿ ಹೇಳಿದ್ದು ರಾಜ್ಯಸಭೆಗೆ ನಾಮಿನೇಷನ್ ಫೈಲ್ ಮಾಡಿ ಅಂತ ಹೇಳಿದ್ರು. ಅದ್ರರ್ಥ ನೇರವಾಗಿ ರಾಜೀನಾಮೆ ಕೊಡಿ ಅಂತ ಅವ್ರು ಎಲ್ಲೂ ಕೂಡ ಹೇಳಿರ್ಲಿಲ್ಲ ಅಂತ. ಬಟ್ 1-20 ದಿನ ಅವಕಾಶ ಸಿಗುತ್ತೆ. ಇನ್ಫ್ಯಾಕ್ಟ್ ಅವ್ರನ್ನ ರಾಜ್ಯಸಭೆಗೆ ನಾಮಿನೇಷನ್ ಫೈಲ್ ಮಾಡಿಸೋ ಮೂಲಕ ಅವ್ರನ್ನ ಇಳಿಸಬೇಕು ಅನ್ನೋ ಪ್ರಯತ್ನಗಳಾಗಿತ್ತು. ಬಟ್ ಸಿದ್ದರಾಮಯ್ಯನವರು ಡೈರೆಕ್ಟ್ಲಿ ಇಲ್ಲ, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ಸೊ ಆ ರೀತಿ ಮಾತುಕತೆ ಆಗಿದೆಯಾ? ಇನ್ಸೈಡ್ ಮಾಹಿತಿ ಕೊಡೋದಾದ್ರೆ ಶ್ರುತಿ, ರಾಜ್ಯ ರಾಜಕಾರಣದಿಂದ ಕೇಂದ್ರ ರಾಜಕಾರಣಕ್ಕೆ ಬನ್ನಿ ಅಂತ ರಾಹುಲ್ ಗಾಂಧಿ ಅವರು ಸ್ವತಃ ಸಿದ್ದರಾಮಯ್ಯ ಅವರನ್ನು ಇನ್ವೈಟ್ ಮಾಡಿದ್ದು ನಿಜ. ನೀವು ಹೇಳಿದಂತೆ ಮೊನ್ನೆ ದೆಹಲಿಗೆ ಹೋದಾಗ ಈ ವಿಚಾರವನ್ನು ಮೊದಲನೇದಾಗಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಮುಂದೆ ಪ್ರಸ್ತಾಪ ಇಟ್ಟಿದ್ದು ನಿಜ. ಯಾಕಂತ ಹೇಳಿದ್ರೆ ಇಡೀ ದೇಶಾದ್ಯಂತ ಮುಂದಿನ ದಿನಗಳಲ್ಲಿ ನಾವು ಅಹಿಂದ ಫಾರ್ಮುಲಾವನ್ನು ಇಟ್ಕೊಂಡೆ ಚುನಾವಣೆ ಮಾಡಬೇಕಾಗಿರೋದ್ರಿಂದ ನೀವು ಕರ್ನಾಟಕದಿಂದ ದೇಶದ ರಾಜಕಾರಣಕ್ಕೆ ಬರಬೇಕು ಅನ್ನುವಂತಹ ಒಂದು ಆಫರನ್ನು ಇಟ್ಟರು. ರಾಹುಲ್ ಗಾಂಧಿ ಅವರ ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರು ರಾಜ್ಯಸಭೆಯಿಂದ ದೆಹಲಿಗೆ ಬಂದಿದ್ದೆ ಆದರೆ ಸಹಜವಾಗಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಆಗುತ್ತೆ, ನಾವು ನೇರವಾಗಿ ಅವರನ್ನು ಕೆಳಗಿಳಿಸಿದಂತಹ ಅಪವಾದ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಬರೋದಿಲ್ಲ, ಹೀಗಾಗಿ ಆ ಪ್ಲಾನನ್ನು ವರ್ಕೌಟ್ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ರಾಹುಲ್ ಗಾಂಧಿ, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಹಾಕಿದ್ದು. ಆದರೆ ಇಂದು ನಿನ್ನೆದಲ್ಲ, ಭಾಳಷ್ಟು ವರ್ಷಗಳಿಂದ ಸಿದ್ದರಾಮಯ್ಯ ಅವರು ಮತ್ತು ದೆಹಲಿಯ ರಾಜಕಾರಣ ಭಾಳಷ್ಟು ದೂರ. ದೇವೇಗೌಡರ ಜೊತೆಯಲ್ಲಿದ್ದಾಗಲಿಂದಲೂ ಕೂಡ ಅವರು ಒಮ್ಮೆ ಮಾತ್ರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರು. 2 ಬಾರಿ, ಒಮ್ಮೆ ಮೈಸೂರಿಂದ ಮತ್ತೊಮ್ಮೆ ಕೊಪ್ಪಳದಿಂದ. ಜನತಾ ಪರಿವಾರದಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ಜನತಾದಳದ ಅಭ್ಯರ್ಥಿಯಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಕೇವಲ 2,000 ಮತಗಳ ಅಂತರದಿಂದ ಸೋತಿದ್ರು. ಅದಾದ ಬಳಿಕ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅಂತ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರ ಮುಂದೆ ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನು ನೇರವಾಗಿ ಹೇಳಿದರು. ಆ ಕ್ಷಣದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದರು, ಹಾಗಾದರೆ 2 ದಿನದ ಒಳಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ, ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ರವಾನೆ ಮಾಡಿದ್ದು ನಿಜ. ನೀವು ಮೊದಲನೇ ಕೇಳಿದಂಥ ಒಂದು ಪ್ರಶ್ನೆಗೆ ಇದು ಈ ಇನ್ಸೈಡ್ ಮಾಹಿತಿ. ಇನ್ನು ಮತ್ತೊಂದು ಏನಂತ ಹೇಳಿದ್ರೆ, ನಿನ್ನೆ ತಡರಾತ್ರಿ ಆಗಿರುವಂತಹ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ ಅವರ ಒಂದು ಮೀಟಿಂಗ್, ನಿನ್ನೆ ಇಡೀ ದಿನ ಯಾವ ರೀತಿಯಾಗಿ ಕಾವೇರಿ ನಿವಾಸ ಶಾಸಕರು, ಸಚಿವರುಗಳು, ಮಾಜಿ ಶಾಸಕರು, ಮಾಜಿ ಸಚಿವರುಗಳಿಂದ ತುಂಬಿತ್ತು ಅನ್ನುವಂಥದ್ದನ್ನು ನೋಡ್ಬೋದು. ಈ ಕ್ಷಣಕ್ಕೂ ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನು ಹೋದ ಎಲ್ಲ ಶಾಸಕರ ಮುಂದೆ ಹೇಳ್ತಾ ಇದ್ದಾರೆ, ಸಚಿವರ ಮುಂದೆ ಹೇಳ್ತಾ ಇದ್ದಾರೆ, ಸುರ್ಜೇವಾಲಾ ಅವರ ಮುಂದೆನೂ ಕೂಡ ಹೇಳ್ತಾ ಇದ್ದಾರೆ. ನಾನು ರಾಹುಲ್ ಗಾಂಧಿ ಅವ್ರಿಗೆ ಹೇಳಿ ಬಂದಿದ್ದೀನಿ ರಾಜೀನಾಮೆ ಕೊಡ್ತೀನಿ ಅಂತ, ಆ ಮಾತಿಗೆ ನಾನು ಬದ್ಧನಾಗಿದ್ದೀನಿ, ಇವತ್ತು 3 ಗಂಟೆಗೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ. ನಿನ್ನೆ ಇಡೀ ದಿನ
HK ಪಾಟೀಲ್ ಅವರು 2 ಬಾರಿ ಭೇಟಿ ಮಾಡಿದ್ರು, ದೇಶಪಾಂಡೆ ಅವರು 2 ಬಾರಿ ಭೇಟಿ ಮಾಡಿದ್ರು, ಕೃಷ್ಣ ಬೈರೇಗೌಡರು ಭೇಟಿ ಮಾಡಿದ್ರು, ಜಾರ್ಜ್ ಅವರು 3 ಬಾರಿ ಭೇಟಿ ಮಾಡಿದ್ರು, ಜಮೀರ್ ಅಹಮದ್ ಖಾನ್ 2 ಬಾರಿ ಭೇಟಿ ಮಾಡಿದ್ರು. ಪ್ರತಿಯೊಬ್ಬರು ಕೂಡ ಹಿರಿಯ ಸಚಿವರು ಎಲ್ಲರೂ ಕೂಡ ಅವರನ್ನು ಭೇಟಿ ಮಾಡಿ ಒತ್ತಾಯ ಆಗ್ತಿರೋದೇನು ಅಂತ ಹೇಳಿದ್ರೆ, ಏಕಾಏಕಿ ನೀವು ರಾಜೀನಾಮೆ ಕೊಟ್ಟು ದೂರ ಆಗಿದ್ದೆ ಆದರೆ ಅದು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ರಾಜಕಾರಣದ ಮೇಲೆ, ಕಾಂಗ್ರೆಸ್ ರಾಜಕಾರಣದ ಮೇಲೆ ಪರಿಣಾಮಗಳು ಆಗ್ತವೆ. ಹೀಗಾಗಿ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳೋದು ಬೇಡ. ನಾವು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಾತುಕತೆ ಆಡ್ತೀವಿ, ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ. ಈಗೇನು ನೀವೇನು ರಾಜೀನಾಮೆಯನ್ನು ಇನ್ನೂ ಕೊಟ್ಟಿಲ್ಲ, ಈಗ ಇನ್ನೂ ಸಮಯ ಇದೆ, ಹಾಗಾಗಿ ಟೈಮ್ ತಗೊಳ್ಳೋಣ ಅನ್ನುವಂತಹ ಒಂದು ಒತ್ತಾಯವನ್ನು ಸಿದ್ದರಾಮಯ್ಯವರ ಮೇಲೆ ಹಾಕಿದ್ರು. ಖಂಡಿತವಾಗಿ ಸಿದ್ದರಾಮಯ್ಯ ಆ ವಿಚಾರಕ್ಕೆ ಒಪ್ಪಿಲ್ಲ. ನಾನು ರಾಹುಲ್ ಗಾಂಧಿ ಅವರು ಮಾತು ಕೊಟ್ಟು ಬಂದಿದ್ದೀನಿ, ರಾಜೀನಾಮೆಯನ್ನು ಕೊಟ್ಟೇ ಕೊಡ್ತೀನಿ, ಮುಂದಿನದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು. ಆದರೆ ರಾಜೀನಾಮೆ ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದಾಗಲೇ ಏನೆಲ್ಲ ಬದಲಾವಣೆಗಳಾಗಬೇಕು, ಅದು KPCC ಆಗಿರ್ಬೋದು, ಅದೇ ರೀತಿ ಸರ್ಕಾರದಲ್ಲಾಗಿರ್ಬೋದು, ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದನ್ನು ನಾನು ಹೇಳಿದ್ದೀನಿ. ಅದರಂತೆ ರಾಹುಲ್ ಗಾಂಧಿ ಅವರು ನಡ್ಕೊಳ್ತಾರೆ ಅನ್ನುವಂಥ ಒಂದು ಭರವಸೆ ಮೇಲೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇರೋವಂಥದ್ದು. ಹೀಗಾಗಿ ನನ್ನ ರಾಜೀನಾಮೆ ಯೋಚನೆಯ ಹಿಂದೆ ನಾನು ಯಾವುದೇ ಅದನ್ನು ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಕೆಲವರು ಬೈರತಿ ಸುರೇಶ್ ಸೇರಿದಂತೆ ಹಲವರು, ಶಿವರಾಜ್ ತಂಗಡಗಿ, RB ತಿಮ್ಮಾಪುರ್ ಸೇರಿದಂತೆ ಹಲವರು ದಲಿತ ಮತ್ತು ಹಿಂದುಳಿದ ವರ್ಗಗಳ ಸಚಿವರುಗಳು ಹೇಳಿದ್ದೇನೆ ಅಂತ ಹೇಳಿದ್ರೆ, ನಿನ್ನೆ ಹಿಂದುಳಿದ ವರ್ಗಗಳ ಆಯೋಗದ ರಿಪೋರ್ಟ್ ಪಡ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಅದನ್ನು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅಂಗೀಕಾರ ಮಾಡೋದಕ್ಕೆ ಸಮಯವನ್ನು ಕೇಳಿ ಅಂತ ಒತ್ತಾಯ ಮಾಡಿದ್ದು ನಿಜ. ಖಂಡಿತವಾಗಿಯೂ ನಾನು ಅದಕ್ಕೂ ಕೂಡ ಸಮಯ ಕೇಳೋದಿಲ್ಲ ಅನ್ನುವಂಥದ್ದನ್ನು ಈ ಸಚಿವರುಗಳು ಕೂಡ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಮತ್ತೆ ಸಮಯ ಕೇಳೋದಿಲ್ಲ. ಇವತ್ತು 3 ಗಂಟೆಗೆ, ಅಂದರೆ ನಿನ್ನೆ ಮಿಡ್ನೈಟ್ ಆಗಿರೋ ಮೀಟಿಂಗ್ ಆಗಿರೋದ್ರಿಂದ ನಾಳೆ 3 ಗಂಟೆಗೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂಥದ್ದನ್ನು ನೇರವಾಗಿ ಹೇಳಿದ್ರು. ತದಬಳಿಕವೇ ಸುರ್ಜೇವಾಲಾ ಅವರು ನಿನ್ನೆ ಏಕಾಏಕಿ ದೆಹಲಿಯಿಂದ ಬಂದರು. ಅವ್ರಿಗೂ ಕೂಡ ಆತಂಕ ಇದೆ, ಸಿದ್ದರಾಮಯ್ಯ ಅವರು ಏನು ಮಾಡ್ಬೋದು ಅಂತ. ಯಾಕಂತೇಳಿದ್ರೆ ಸಿದ್ದರಾಮಯ್ಯ ಅವರು ರೆಡಿ ಇರ್ಬೋದು, ಆದರೆ ಸಿದ್ದರಾಮಯ್ಯವರ ಅಕ್ಕಪಕ್ಕ ಇರುವಂಥವ್ರು ಒಂದಷ್ಟು ಒತ್ತಡಗಳು ತರ್ಬೋದು, ಸಿದ್ದರಾಮಯ್ಯವರ ಮನಸ್ಸನ್ನು ಚೇಂಜ್ ಮಾಡ್ಬೋದು ಅನ್ನುವಂತಹ ಒಂದು ರೀತಿಯಲ್ಲಿ ಚರ್ಚೆಗಳು ಆಗ್ತಿರೋದ್ರಿಂದ ನೇರವಾಗಿ ಸುರ್ಜೇವಾಲಾ ಅವರು ಬಂದಿರುವಂಥದ್ದು. ನಿನ್ನೆ ತಡರಾತ್ರಿ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದಾಗ ಪ್ರತ್ಯೇಕವಾಗಿ ಇಬ್ಬರು 1-to-1 ಮಾತುಕತೆಯನ್ನು ಆಡಿದ್ದಾರೆ. ಆಗಲೂ ಕೂಡ ಸಿದ್ದರಾಮಯ್ಯ ಹೇಳೋದು, ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳಿದ್ರು, ರಾಹುಲ್ ಗಾಂಧಿ ಅವರು ಏನು ಹೇಳಿದಾರೋ ಅದರಂತೆ ನಾನು ನಡ್ಕೊಳ್ತೀನಿ. ಆದರೆ ನಾನೇನು ಕೆಲವೊಂದಷ್ಟು ಷರತ್ತುಗಳನ್ನು ಹಾಕಿದ್ದೀನೋ ಅದು ಎಲ್ಲವನ್ನೂ ನಾನು ಹೇಳ್ದಂತೆ ಅಲ್ಲ, ಕೆಲವೊಂದಷ್ಟು ಬದಲಾವಣೆಗಳು ಆಗಬೇಕು. ಆ ಬದಲಾವಣೆಗಳ ನಿರೀಕ್ಷೆಯಲ್ಲೂ ಕೂಡ ನಾನಿದ್ದೀನಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ರಾಜೀನಾಮೆಯನ್ನು ಕೊಡ್ತೀನಿ. ಕೆಲವು ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಮೇಲೆ ಕೆಲವೊಂದಷ್ಟು ಸಮಸ್ಯೆಗಳು ಆಗ್ಬೋದು, ಅವುಗಳನ್ನು ಕೂಡ ಎದುರಿಸೋದಕ್ಕೆ ಭದ್ರಾಗಿರಬೇಕು, ರೆಡಿಯಾಗಿರಬೇಕು ನಾವೆಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿರುವಂಥದ್ದು. ಸುರ್ಜೇವಾಲಾ ಅವರು ನಿನ್ನೆನೂ ಕೂಡ ಹೇಳಿದ್ದಾರೆ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅಂತ. ಆಗಲೂ ಕೂಡ ಇನ್ನೂ ಯಾವುದೇ ಖಚಿತ ಮಾಹಿತಿಯನ್ನು ಸುರ್ಜೇವಾಲಾ ಅವ್ರಿಗೂ ಕೂಡ ಹೇಳಿಲ್ಲ. ಇವತ್ತು ಮತ್ತೆ ವೇಣುಗೋಪಾಲ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಒಟ್ಟಾರೆ ಈಗ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಕಾದ್ ನೋಡೋಣ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಖಂಡಿತ ತಮ್ಮ ಹತ್ರ ಮತ್ತೆ ಮಾಹಿತಿನ ಪಡ್ಕೊಳ್ತೀನಿ, ಹಂಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ದುರ್ಗೇಶ್ ಕೂಡ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. 2 ಆಯಾಮಗಳಲ್ಲಿ ಕಂಪ್ಲೀಟ್ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.